ಹಿಂದೂ ಧರ್ಮದ ಪವಿತ್ರ ಜಾಗ ಅನಿಸಿಕೊಂಡಿರುವಂತಹ ಧರ್ಮಸ್ಥಳ ಬಹಳಷ್ಟು ಪ್ರಕರಣಗಳು ಬೆಳಕಿಗೆ ಬಂದೇ ಇರುವಂತಹ ಒಂದು ಜಾಗ ಆಗಿರುತ್ತದೆ. ಯಾಕಂತ ಹೇಳಿದರೆ ಸೌಜನ್ಯ ಕೇಸ್ ಹಿಂಗಡೆ ಇರುವಂತಹ ಸಾವಿರಾರು ಹೆಣ್ಣು ಮಕ್ಕಳ ರೇಪ್ ಆ್ಯಂಡ್ ಮರ್ಡರ್ ಕೇಸಸ್ ಇವತ್ತು ಬೆಳಕಿಗೆ ಬರ್ತಾ ಇದೆ. ಆ ಒಂದು ಕೇಸಸನ್ನು ತನಿಖೆ ಮಾಡಲಿಕ್ಕೆ ಬೆಳ್ತಂಗಡಿಯ ಪೊಲೀಸರು ಅರ್ಹರಿಲ್ಲ ಅಂತ ಹೇಳಿ ನಾವು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದರೆ ಅಲ್ಲಿ ಸಾವಿರಾರು ರೇಪ್ ಆ್ಯಂಡ್ ಮರ್ಡರ್ ಕೇಸಸ್ ನಡೆದ್ರೂ ಕೂಡ ಅಲ್ಲಿ ಅವರಿಗೆ ತಡಿಲಿಕ್ಕೆ ಸಾಧ್ಯವಾಗಿಲ್ಲ. ಕೆಲವೊಂದು ಪ್ರಕರಣಗಳಲ್ಲಿ ಸ್ವತಃ ಪೊಲೀಸರು ಕೂಡ ಸಾಥ್ ನೀಡಿದ್ದಾರೆ ಅಂತ ಹೇಳಿ ಆರೋಪಗಳಿವೆ. ಹಾಗಾಗಿ ರಾಜ್ಯ ಸರ್ಕಾರ ಕೂಡಲೇ ಈ ಎಲ್ಲ ಪ್ರಕರಣಗಳಿಗೆ ಒಂದು ತನಿಖೆ ಮಾಡಲಿಕ್ಕೆ ಹೈಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ಒಂದು ಕಮಿಟಿ ರಚಿಸಿ SIT ಮಾಡಿ ಆ SITಗೆ ಈ ಎಲ್ಲ ತನಿಖೆಗಳನ್ನು ಒಂದು ಇನ್ವೆಸ್ಟಿಗೇಷನ್ ಮಾಡಲಿಕ್ಕೆ ಕೊಡಬೇಕು ಅಂತ ಹೇಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸುತ್ತದೆ. ಮತ್ತು ಅದೇ ರೀತಿ ಏನು ಧರ್ಮಸ್ಥಳದಲ್ಲಿ ಒಂದು ಕಾಣೆಯಾಗಿರುವಂತಹ ಪ್ರಕರಣಗಳು ಎಷ್ಟು ನಡೆದಿದ್ದಾವೆ ಅಂತ ಹೇಳಿ ಎಲ್ಲವೂ ಕೂಡ ಬೆಳಕಿಗೆ ಬರಲಿ. ಮತ್ತು ಯಾರ್ಯಾರು ಅಲ್ಲಿ ಕಾಣೆಯಾಗಿದ್ದಾರೆ, ಯಾರ್ಯಾರು ಅಲ್ಲಿ ಒಂದು ನಾಪತ್ತೆ ಆಗಿದ್ದಾರೆ, ಅವ್ರದ್ದೆಲ್ಲದೂ ಕೂಡ ಕೇಸಸ್ಗಳು ರೀಓಪನ್ ಆಗಿ ಅವರೆಲ್ಲ ಮನೆಯವರಿಗೆ ಕೂಡ ಈ ಎಲ್ಲ ಪ್ರಕರಣಗಳು ಅವರಿಗೆ ತಲುಪಿಸಿ ನಿಮ್ಮ ಒಂದು ಹೆಣ್ಣು ಮಗು ಎಲ್ಲಿಂದ ಕಾಣೆ ಆಗಿದೆ ಏನಂತ ಮರು ತನಿಖೆ ಆಗಬೇಕು ಅಂತ ಹೇಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸುತ್ತೆ. ಮತ್ತು ಏನು ದನಿಗಳು ಅಂತ ಹೇಳಿ ಸಮೀರ್ ಅವರು ಒಂದು ವಿಡಿಯೋ ಮೂಲಕ ಒಂದು ಯೂಟ್ಯೂಬಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಅದರಲ್ಲಿ ದನಿಗಳು ಅಂತ ಹೇಳಿ ಅವರು ಮೆನ್ಷನ್ ಮಾಡಿದ್ದಾರೆ. ದನಿಗಳಿರಲಿ ಯಾರಿರಲಿ, ರೇಪಿಸ್ಟ್ ಅವನು ಕಚ್ಚಡ ನನ್ನ ಮಗ, ಅವನಿಗೆ ಶಿಕ್ಷೆ ಆಗಲೇಬೇಕು. ಯಾವನೇ ಇರಲಿ ಅವನಿಗೆ ಶಿಕ್ಷೆ ಆಗಬೇಕು. ಸಾವಿರಾರು ಹೆಣ್ಮಕ್ಳು ಏನೋ ರೇಪ್ ಆ್ಯಂಡ್ ಮರ್ಡರ್ ಆಗಿದೆ, ಅವರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಆಗ್ರಹಿಸುತ್ತದೆ. ಮತ್ತು ರಾಜ್ಯ ಸರ್ಕಾರ ಕೂಡಲೇ SIT ರಚಿಸಿ ಅದನ್ನು ತನಿಖೆ ಮಾಡಿ ತಪ್ಪಿಸ್ಥರಿಗೆ ಗಲ್ಲು ಶಿಕ್ಷೆ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾವು ಆಕ್ರೋಶಭರಿತವಾಗಿ ಆಗ್ರಹಿಸುತ್ತೇವೆ.